ನಮಸ್ಕಾರ. ಊಟ ಆದ್ಮೇಲೆ ಎದೆ ಉರಿಯೋದು, ಆ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್, ಇದು ತುಂಬಾ ಜನರಿಗೆ ಆಗುತ್ತೆ ಅಲ್ವಾ? ಇವತ್ತು ನಾವು ಈ ಅಸಿಡಿಟಿ ಅಂದ್ರೆ ಏನು, ಅದು ಯಾಕೆ ಬರುತ್ತೆ ಮತ್ತು ಅದನ್ನ ನಿಭಾಯಿಸಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಡೀಟೇಲ್ ಆಗಿ ನೋಡೋಣ. ಊಟ ಆದ ತಕ್ಷಣ ಎದೆಲಿ ಉರಿಯೋ ಹಾಗೆ ಆಗೋದು, ಬಾಯಲ್ಲೆಲ್ಲ ಹುಳಿ ಬಂದಾಗೆ ಆಗೋದು, ಈ ಅನುಭವ ಆಗಿದ್ಯಾ? ಹಾಗಿದ್ರೆ ಚಿಂತೆ ಬೇಡ. ಈ ಪ್ರಾಬ್ಲಮ್ ಇರೋದು ಒಬ್ರಿಗೆ ಮಾತ್ರ ಅಲ್ಲ, ಲಕ್ಷಾಂತರ ಜನರಿಗೆ ಪ್ರತಿದಿನ ಈ ಸಮಸ್ಯೆ ಇರುತ್ತೆ. ಆದ್ರೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೋದು. ಈ ವಿಶ್ಲೇಷಣೆಯಲ್ಲಿ ನಾವು ಆಸಿಡಿಟಿ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದು ಯಾಕಾಗುತ್ತೆ ಅನ್ನೋದರಿಂದ ಹಿಡಿದು ಯಾವ ಫುಡ್ ಅದನ್ನು ಜಾಸ್ತಿ ಮಾಡುತ್ತೆ, ಯಾವುದು ಕಮ್ಮಿ ಮಾಡುತ್ತೆ ಅಂತನೂ ನೋಡೋಣ. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಏನೆಲ್ಲ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೋಬೋದು ಮತ್ತು ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಕೊನೆಗೆ ಒಂದು ಕ್ಲಿಯರ್ ಆಕ್ಷನ್ ಪ್ಲಾನ್ ಕೂಡ ರೆಡಿ ಇರುತ್ತೆ. ಸರಿ, ಹಾಗಿದ್ರೆ ಮೊದಲಿಗೆ ಅಸಿಡಿಟಿ ಅಂದ್ರೆ ಏನು ಅಂತ ಶುರು ಮಾಡೋಣ. ಈ ಅಹಿತಕರ ಫೀಲಿಂಗ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಹೊಟ್ಟೆ ಅತಿಯಾಗಿ ಆಸಿಡ್ ಉತ್ಪತ್ತಿ ಮಾಡಿದಾಗ ಅಸಿಡಿಟಿ ಆಗುತ್ತೆ. ಸಾಮಾನ್ಯವಾಗಿ ಈ ಆಸಿಡ್ ನಾವು ತಿಂದ ಆಹಾರವನ್ನ ಜೀರ್ಣ ಮಾಡೋಕೆ ಸಹಾಯ ಮಾಡುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆ ಮತ್ತು ಅನ್ನನಾಳದ ಮಧ್ಯ ಒಂದು ವಾಲ್ವ್ ಥರ ಇರುತ್ತೆ. ಅದನ್ನ ಲೋವರ್ ಈಸೋಫೇಜಿಯಲ್ ಸ್ಪ್ರಿಂಕ್ಟರ್ ಅಥವಾ LES ಅಂತ ಅಂತಾರೆ. ಇದು ವೀಕ್ ಆದಾಗ ಹೊಟ್ಟೆಯಲ್ಲಿರೋ ಆಸಿಡ್ ವಾಪಸ್ ಅನ್ನನಾಳಕ್ಕೆ ಬರುತ್ತೆ. ಇದನ್ನೇ ಆಸಿಡ್ ರಿಫ್ಲೆಕ್ಸ್ ಅಂತಾರೆ. ಅಥವಾ ನಾವು ಸಾಮಾನ್ಯವಾಗಿ ಎದೆ ಉರಿ ಅಂತೀವಲ್ಲ, ಅದು ಇದೆ. ಈ ಲಕ್ಷಣಗಳು ಯಾರಿಗಾದ್ರೂ ಇದೆಯಾ? ಎದೆಲಿ ಏನೋ ಸುಟ್ಟ ಹಾಗೆ ಆಗೋದು, ಬಾಯಲ್ಲಿ ಕಹಿ ಅಥವಾ ಹುಳಿ ರುಚಿ, ಹೊಟ್ಟೆ ಉಬ್ರಿಸ್ಕೊಂಡ ಹಾಗೆ ಆಗೋದು, ಇವೆಲ್ಲ ಅಸಿಡಿಟಿಯ ಸಾಮಾನ್ಯ ಲಕ್ಷಣಗಳು. ಇದನ್ನ ಗುರ್ತಿಸೋದೇ ಸಮಸ್ಯೆನ ಬಗೆಹರಿಸೋ ಮೊದಲ ಹೆಜ್ಜೆ. ಓಕೆ, ಅಸಿಡಿಟಿ ಬಗ್ಗೆ ಬೇಸಿಕ್ಸ್ ಗೊತ್ತಾಯ್ತು. ಈಗ ಅಸಿಡಿಟಿಗೆ ಒಂದು ಮುಖ್ಯ ಕಾರಣ ಆಗಿರೋ ಆಹಾರದ ಬಗ್ಗೆ ನೋಡೋಣ. ನಾವು ತಿನ್ನೋ ಯಾವ ಪದಾರ್ಥಗಳು ಈ ಸಮಸ್ಯೆಗೆ ಕಾರಣ ಆಗ್ಬೋದು? ಎಕ್ಸ್ಪರ್ಟ್ಸ್ ಹೇಳೋ ಹಾಗೆ ನಾವು ಏನ್ ತಿಂತೀವಿ ಅನ್ನೋದು ಬಹಳ ಮುಖ್ಯ. ಯಾವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾದ್ರೆ ಅದೇ ಆರೋಗ್ಯವಾಗಿರೋದಕ್ಕೆ ಮೊದಲ ಹೆಜ್ಜೆ ಅನ್ನೋದು ಕೇವಲ ಒಂದು ಮಾತು ಅಲ್ಲ, ಇದು ಅಸಿಡಿಟಿಯನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಆಹಾ, ಖಾರಖಾರವಾದ ಸಮೋಸ, ಎಣ್ಣೆಯಲ್ಲಿ ಕರೆದ ಫ್ರೆಂಚ್ ಫ್ರೈಸು, ಅಬ್ಬಾ, ಬಾಯಲ್ಲಿ ನೀರೂರುತ್ತೆ ಅಲ್ವಾ? ಆದರೆ ಇವೆಲ್ಲ ಹೊಟ್ಟೆಯ ಲೈನಿಂಗ್ಗೆ ಇರಿಟೇಟ್ ಮಾಡಿ ಡೈಜೆಷನ್ ಸ್ಲೋ ಮಾಡುತ್ತೆ. ಹಾಗೇನೇ ಕಿತ್ತಳೆ, ಟೊಮ್ಯಾಟೊದಂತಹ ಹುಳಿ ಇರುವ ಪದಾರ್ಥಗಳು ಕೂಡ ಈ ಸಮಸ್ಯೆಯನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ದಿನ ಬೆಳಗ್ಗೆ ಕುಡಿಯೋ ಕಾಫಿ ಅಥವಾ ಸಂಜೆ ಕುಡಿಯೋ ಸೋಡಾ ಕೂಡ ಅಸಿಡಿಟಿಗೆ ಕಾರಣ ಆಗಿರಬಹುದು. ಕೆಫೀನ್ ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್, ನಾವು ಮುಂಚೆ ಮಾತಾಡಿದ್ವಲ್ಲ, ಆ ಹೊಟ್ಟೆಯ ವಾಲ್ವ್ LES ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ. ಆಗ ಆಸಿಡ್ ಸುಲಭವಾಗಿ ಮೇಲ್ಕೆ ಬರುತ್ತೆ. ಚಾಕ್ಲೇಟ್, ಮಿಂಟ್ ಮತ್ತು ಆಲ್ಕೋಹಾಲ್ ಕೂಡ ಇದೇ ರೀತಿ ಎಫೆಕ್ಟ್ ಮಾಡುತ್ತೆ. ಸರಿ, ಯಾವುದು ತಿನ್ನಬಾರ್ದು ಅಂತ ನೋಡಿದ್ವಿ. ಈಗ ಯಾವುದು ತಿಂದ್ರೆ ಒಳ್ಳೆಯದು ಅಂತ ನೋಡೋಣ ಬನ್ನಿ. ನಮ್ಮ ಹೊಟ್ಟೆಯನ್ನ ಕೂಲ್ ಮಾಡಿ ಅಸಿಡಿಟಿಯನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುವಂಥ ತುಂಬಾ ರುಚಿಕರವಾದ ಆಹಾರಗಳೂ ಇವೆ. ನೋಡೆ, ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತವೆ. ಕಾಫಿ ಬದಲು ತಂಪಾದ ಎಳನೀರು ಅಥವಾ ಶುಂಠಿ ಟೀ ಕುಡಿಬೋದು. ಹುಳಿ ಇರೋ ಕಿತ್ತಳೆ ಬದಲು ಬಾಳೆಹಣ್ಣು ಅಥವಾ ಕಲ್ಲಂಗಡಿ ತಿನ್ಬೋದು. ಎಣ್ಣೆ ತಿಂಡಿಗಳ ಬದಲಿಗೆ ಒಂದು ಬೋಲ್ ಓಟ್ಸ್ ಅಥವಾ ಬೇರೆ ಧಾನ್ಯಗಳಿಂದ ದಿನ ಶುರು ಮಾಡೋದು ಒಳ್ಳೆಯದು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಆಯ್ಕೆಗಳಿವೆ. ಹಸಿರು ತರಕಾರಿಗಳಲ್ಲಿ ಆಸಿಡ್ ಅಂಶ ಕಡಿಮೆ ಇರುತ್ತೆ. ಶುಂಠಿ ನ್ಯಾಚುರಲ್ ಆಗಿ ಹೊಟ್ಟೆಯ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಮೊಸರು, ಮಜ್ಜಿಗೆಯಲ್ಲಿರುವ ಪ್ರೋಬಯೋಟಿಕ್ಸ್ ಅಂದ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡೋ ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ಮ ಗಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇನ್ನು ತಣ್ಣನೆ ಹಾಲು ತಕ್ಷಣಕ್ಕೆ ಆಸಿಡನ್ನ ನ್ಯೂಟ್ರಲೈಸ್ ಮಾಡಿ ಸ್ವಲ್ಪ ರಿಲೀಫ್ ಕೊಡುತ್ತೆ. ಆದ್ರೆ ಒಂದು ನೆನ್ಪಿಡಿ, ಆಹಾರ ಒಂದೇ ಅಲ್ಲ. ನಿಜವಾಗ್ಲೂ ಪರಿಹಾರ ಬೇಕು ಅಂದ್ರೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಬಗ್ಗೆನೂ ಗಮನ ಕೊಡಬೇಕು. ನಮ್ಮ ಅಭ್ಯಾಸಗಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಒಂದೇ ಸಲ ಜಾಸ್ತಿ ಊಟ ಮಾಡಿದ್ರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ಅದಕ್ಕೆ ದಿನಕ್ಕೆ 5-6 ಸಣ್ಣ ಸಣ್ಣ ಮೀಲ್ಸ್ ಮಾಡೋದು ಬೆಟರ್. ಊಟ ಮಾಡುವಾಗ ನಿಧಾನವಾಗಿ ಚೆನ್ನಾಗಿ ಜಗಿದು ತಿಂದ್ರೆ ಜೀರ್ಣಕ್ರಿಯೆಗೆ ಸಹಾಯ ಆಗತ್ತೆ. ತಿಂದ ತಕ್ಷಣ ಮಲಗಲೇಬಾರ್ದು, ಇದು ಆಸಿಡ್ ರಿಫ್ಲೆಕ್ಸ್ಗೆ ಒಂದು ದೊಡ್ಡ ಕಾರಣ. ಹಾಗೆ ರಾತ್ರಿ ಲೇಟಾಗಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಎರಡೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಜಾಸ್ತಿ ತೂಕ ಇದ್ರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ಹಾಗೆ ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಆದ್ರೂ ನಮ್ಮ ಬಾಡಿಯಲ್ಲಿ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಯೋಗ, ಧ್ಯಾನದಂತಹ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳನ್ನು ರೂಢಿಸಿಕೊಳ್ಳೋದು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಮನೆಮದ್ದು, ಲೈಫ್ ಸ್ಟೈಲ್ ಬದಲಾವಣೆ ಎಲ್ಲ ಸರಿ, ಆದರೆ ಕೆಲವು ಸಲ ಅದು ಸಾತಾಗಲ್ಲ. ನಮ್ಮ ದೇಹ ಕೊಡೋ ಸಿಗ್ನಲ್ಗಳನ್ನ ಕೇಳಬೇಕು. ಯಾವಾಗ ಡಾಕ್ಟರ್ ಸಹಾಯ ತಗೋಬೇಕು ಅಂತ ತಿಳಿದುಕೊಳ್ಳೋದು ಕೂಡ ತುಂಬಾ ಮುಖ್ಯ. ಈ ಲಕ್ಷಣಗಳನ್ನ ಯಾವತ್ತೂ ಇಗ್ನೋರ್ ಮಾಡ್ಬೇಡಿ.
ವಾರಕ್ಕೆ 2 ಸಲಕ್ಕಿಂತ ಜಾಸ್ತಿ ಆಸಿಡಿಟಿ ಆಗ್ತಿದ್ರೆ ಅಥವಾ ಊಟ ನುಂಗೋಕೆ ಕಷ್ಟ ಆಗ್ತಿದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಅದರಲ್ಲೂ ಎದೆ ನೋವು ಹಾರ್ಟ್ ಪ್ರಾಬ್ಲಮ್ನ ಲಕ್ಷಣನೂ ಆಗಿರ್ಬೋದು, ಸೊ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಒಂದು ವೇಳೆ ಎಕ್ಸ್ಪರ್ಟ್ ಸಹಾಯ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಳ್ಳೆ ಅನುಭವಿಗಳ ಹತ್ರ ಹೋಗೋದು ಮುಖ್ಯ. ಉದಾಹರಣೆಗೆ ಅರ್ಕ ಅನುಗ್ರಹ ಆಸ್ಪತ್ರೆಯಲ್ಲಿರೋ ಡಾಕ್ಟರ್ ರಮೇಶ್ ಮಕ್ಕಂ ಅವರಂಥ ಅನುಭವಿ ವೈದ್ಯರು ನಮ್ಮ ಕಂಡೀಷನ್ಗೆ ತಕ್ಕಂತೆ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಕೊಡ್ತಾರೆ. ಸರಿ, ನಾವೀಗ ತುಂಬ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಈಗ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಮ್ಮ ಆರೋಗ್ಯವನ್ನ ನಮ್ಮ ಕೈಗೆ ತಗೊಳ್ಳಕ್ಕೆ ಒಂದು ಸಿಂಪಲ್ ಆದ ಆಕ್ಷನ್ ಪ್ಲಾನ್ ಮಾಡೋಣ. ಕೆಲವೊಂದು ಸಾಮಾನ್ಯ ತಪ್ಪುಗಳು ನಮ್ಮ ಪ್ರಯತ್ನವನ್ನ ಹಾಳು ಮಾಡ್ಬಿಡುತ್ತೆ. ಊಟ ಸ್ಕಿಪ್ ಮಾಡಿದ್ರೆ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸುಮ್ಮನೆ ಆಂಟಾಸಿಡ್ಸ್ ಮೇಲೆ ಡಿಪೆಂಡ್ ಆಗೋದು ಟೆಂಪರರಿ ಪರಿಹಾರ ಅಷ್ಟೇ. ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು. ಈ ತಪ್ಪುಗಳನ್ನು ಅವಾಯ್ಡ್ ಮಾಡಿದ್ರೆ ಪರ್ಮನೆಂಟ್ ಆಗಿ ರಿಲೀಫ್ ಸಿಗೋ ದಾರಿಯಲ್ಲಿ ಹೋಗ್ಬೋದು. ಹಾಗಾದ್ರೆ ಇವತ್ತಿನಿಂದಲೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಯಾವ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಬಹುದು? ಅದು ಬೆಳಗಿನ ಕಾಫಿ ಬದಲು ಒಂದು ಶುಂಠಿ ಟೀ ಕುಡಿಯೋದಾಗಿರಬಹುದು, ಅಥವಾ ಊಟ ಆದ್ಮೇಲೆ ಒಂದು 10 ನಿಮಿಷ ವಾಕ್ ಮಾಡೋದಾಗಿರಬಹುದು. ಅದು ಏನೇ ಇರಲಿ, ಆ ಮೊದಲ ಹೆಜ್ಜೆ ಇಡೋದು ಬಹಳ ಮುಖ್ಯ. ಖಂಡಿತವಾಗಿಯೂ ನಮ್ಮ ದೇಹ ಅದಕ್ಕೆ ಥ್ಯಾಂಕ್ಸ್ ಹೇಳುತ್ತೆ.